ಸಾರ್ವಜನಿಕರಲ್ಲಿ ತ್ಯಾಜ್ಯ ನಿರ್ವಹಣೆ ಮತ್ತು ಪರಿಸರ ಸಂರಕ್ಷಣೆ ಕುರಿತು ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಮಂಗಳೂರಿನ ಪರಿಸರ ಪ್ರೇಮಿ ಹಸಿರು ದಳದ ಸದಸ್ಯ ನಾಗರಾಜ್ ಬಚಾಲ್ ಅವರು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಿಂದ ಮಂಗಳೂರಿನವರೆಗೆ ಕಾಲ್ನಡಿಗೆ ಪ್ರಯಾಣ ಆರಂಭಿಸಿದ್ದಾರೆ. ಹಸಿರು ನಡಿಗೆ ಪ್ರತಿ ಹೆಜ್ಜೆ ಸ್ವಚ್ಛತೆಯೆಡೆಗೆ ಎಂಬ ಧ್ಯೇಯ ವಾಕ್ಯದಡಿ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಸುಮಾರು 300 ಕಿಲೋಮೀಟರ್ನ ಈ ಕಾಲ್ನಡಿಗೆ ಯಾತ್ರೆಗೆ ಅಕ್ಟೋಬರ್ 27ರಂದು ಚಾಲನೆ ಸಿಕ್ಕಿತು. ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಪಂಚಾಯತ್ ಅಧಿಕಾರಿಗಳ ಜೊತೆ ಮಾತುಕತೆ ನಡೆಸಿ ಬಳಿಕ ಡಿಸಿ ಲಕ್ಷ್ಮೀಪ್ರಿಯ ಅವರು ಶುಭ ಹಾರೈಸಿ ಬೀಳ್ಕೊಟ್ಟಿದ್ದರು. ನಮಸ್ಕಾರ, ನಾನು ನಾಗರಾಜ್ ಅಂತ ಹೇಳಿ ಹಸಿರು ದಳ ಸಂಸ್ಥೆಯಲ್ಲಿ. ನಾನು ಕಾರವಾರದಿಂದ ಮಂಗಳೂರುವರೆಗೆ ಸುಮಾರು 300 ಕಿಲೋಮೀಟರ್ನ ಒಂದು ಕಾಲ್ನಡಿಗೆ ಪಾದಯಾತ್ರೆಯನ್ನು ಮಾಡ್ತಾ ಇದ್ದೆ. ಇದರ ಮುಖ್ಯ ಉದ್ದೇಶ ಏನಂತ ಹೇಳಿದರೆ ಒಂದು ಕಸ ನಿರ್ವಹಣೆಯ ಬಗ್ಗೆ ಜನರಿಗೆ ಜಾಗೃತಿಯನ್ನು ಮೂಡಿಸುವುದು. ಅದರೊಟ್ಟಿಗೆ ಕಾರವಾರದಿಂದ ಮಂಗಳೂರಿನವರೆಗೆ ಸಮುದ್ರ ಕಡಲ ತೀರದಲ್ಲಿ ಬಹಳಷ್ಟು ಪ್ಲಾಸ್ಟಿಕ್ಗಳು ಇವತ್ತು ದಿನದಿಂದ ದಿನಕ್ಕೆ ಅದರ ಹರಿವು ಜಾಸ್ತಿ ಆಗ್ತಾಯಿದೆ, ಸಮುದ್ರಕ್ಕೆ ಸೇರ್ತಾ ಇದೆ. ಇದಕ್ಕೆ ಈ ಮೂಲ ಕಾರಣಗಳು ಏನೆಂಬುದರ ಬಗ್ಗೆ ಒಂದು ಅಧ್ಯಯನ ನಡೆಸಬೇಕು, ಅದರೊಟ್ಟಿಗೆ ಜನ ಜಾಗೃತಿಯನ್ನು ಮೂಡಿಸಬೇಕು ಎಂಬ ಉದ್ದೇಶದಿಂದ ಮೊನ್ನೆ 27 ತಾರೀಕಿನಂದು ಸೋಮವಾರ ದಿವಸ ಉತ್ತರ ಕನ್ನಡದ ಜಿಲ್ಲಾಧಿಕಾರಿಗಳು ಇದಕ್ಕೆ ಚಾಲನೆ ನೀಡಿದ ನಂತರ ಅಲ್ಲಿನ ಜಿಲ್ಲಾ ಪಂಚಾಯತ್ನ ಅಧಿಕಾರಿಗಳ ಜೊತೆ ಸಂವಾದವನ್ನು ನಡೆಸಿ ನಾವು ನಡಿಗೆಯನ್ನು ಆರಂಭಿಸಿದ್ವಿ. ಪ್ರತಿ ದಿವಸ ನಾನು ಬೆಳಿಗ್ಗೆ ಅಲ್ಲಿ ಕಾರವಾರದಿಂದ ಆರಂಭ ಆದ ನಂತರ ಅಲ್ಲಿರುವಂತಹ ಪಂಚಾಯತ್ಗಳಾಗಿರ್ಬೋದು, ಧಾರ್ಮಿಕ ಕ್ಷೇತ್ರಗಳಾಗಿರ್ಬೋದು, ಶಾಲಾ ಕಾಲೇಜುಗಳಾಗಿರ್ಬೋದು, ಸಂಘ ಸಂಸ್ಥೆಗಳು, ಸಾರ್ವಜನಿಕರಲ್ಲಿ ತ್ಯಾಜ್ಯ ನಿರ್ವಹಣೆ ಬಗ್ಗೆ ಮಾತುಕತೆಗಳನ್ನು ನಡೆಸಿ ಸಂವಾದಗಳನ್ನು ನಡೆಸಿ ನಾನು ಬರ್ತಾ ಇದ್ದೇನೆ. ಬರುವಾಗ ರಸ್ತೆ ಹೆದ್ದಾರಿಗಳಲ್ಲಿ ಬಹಳಷ್ಟು ಕಸಗಳು ತುಳುಕ್ತಾ ಇದೆ. ಕಾರಣಗಳು ಏನಂತ ಹೇಳಿದರೆ ಒಂದು ವ್ಯವಸ್ಥೆಗಳ ಕೊರತೆ, ಅಲ್ಲಿಂದ ಇಲ್ಲಿ ಬರುವವರೆಗೂ ಕೂಡ ಯಾವುದೇ ಪಂಚಾಯತಲ್ಲಿ ಕೂಡ ಸರಿಯಾದ ಒಂದು ಕಸದ ನಿರ್ವಹಣೆ ಆಗದ ಕಾರಣದಿಂದಾಗಿ ಎಲ್ಲ ಕಸಗಳು ಕೂಡ ಸಮುದ್ರಕ್ಕೆ ಪಾಲಾಗ್ತಾ ಇದೆ, ಹೆದ್ದಾರಿಗಳಲ್ಲಿ ಬೀಳ್ತಾ ಇದೆ. ಇದನ್ನು ಇದು ಮಾಡ್ತಾ ಹೋಗ್ತೀವಿ. ಶಾಲೆಗಳಿಗೆ ಹೋಗಿ ಶಾಲೆಗಳಲ್ಲಿ ಕಸದ ನಿರ್ವಹಣೆಯನ್ನು ಹೇಗೆ ಮಾಡಬೇಕು, ಅದೇ ರೀತಿ ಬಸ್ ಇರ್ಬೋದು, ಬಸ್ನ ಒಳಗೆ ಹೋಗಿ ಬಸ್ಸಲ್ಲಿ ಕೂಡ ನಾವು ಕಸವನ್ನು ಹೇಗೆ ನಿರ್ವಹಣೆ ಮಾಡಬೇಕು ಎಂಬುದರ ಬಗ್ಗೆ, ದೇವಸ್ಥಾನಗಳಲ್ಲಿ ಕಸವನ್ನು ಹೇಗೆ ನಿರ್ವಹಣೆ ಮಾಡಬೇಕು ಎಂಬುದರ ಬಗ್ಗೆ ನಾವು ಮಾಹಿತಿಗಳನ್ನು ನೀಡ್ತಾ ಬರ್ತಾ ಇದ್ದೇನೆ. ನಿತ್ಯ ಬೆಳಿಗ್ಗೆ ಒಂದು 4 ಗಂಟೆಯಿಂದ ಆರಂಭಿಸಿ ಒಂದು 11 ಗಂಟೆ ತನಕ ನಾನು 25 ಕಿಲೋಮೀಟರ್ಗಳಷ್ಟು ನಾನು ಒಂದು ಟಾರ್ಗೆಟ್ ಮಾಡ್ಕೊಂಡು ನಾನು ಬರ್ತಾ ಇದ್ದೇನೆ. 11 ಗಂಟೆ ನಂತರ 4 ಗಂಟೆಯವರೆಗೂ ತುಂಬ ಬಿಸಿಲಿರುವ ಕಾರಣದಿಂದ ಅಲ್ಲಿರುವಂಥ ಪಂಚಾಯತ್ ಆಗಿರ್ಬೋದು, ಶಾಲೆಗಳಿಗೆ ಭೇಟಿ ಕೊಡ್ತಾ ಇರೋದು, ಅದೇ ರೀತಿ ಸಾರ್ವಜನಿಕರಲ್ಲಿ ಅಲ್ಲಿ ಮಾತುಕತೆಯನ್ನು ನಡೆಸಿ 4 ಗಂಟೆಯಿಂದ ಮತ್ತೆ 8 ಗಂಟೆ ತನಕ ಒಟ್ಟು 40ರಿಂದ 45 ಕಿಲೋಮೀಟರ್ನ ಪ್ರತಿ ದಿವಸ ಕ್ರಮಿಸ್ತಾ ಇದ್ದೇವೆ. ಕೊನೆಯ 2 ದಿವಸ ಮಾತ್ರ ಸ್ವಲ್ಪ ಜಾಸ್ತಿ ಆಯಿತು, ಅಂದರೆ ಪಂಚಾಯತ್ ಮತ್ತು ಶಾಲೆಗಳು ರಜೆ ಆಗಿರುವ ಕಾರಣದಿಂದ ಟೈಮನ್ನು ಕೂಡ ನಾನು ನಡಿಗೆಗೆ ಬಳಸಿದ್ದೇನೆ. ಒಂದು ದಿವಸ ಮುಂಚಿತವಾಗಿ ಮಂಗಳೂರಿಗೆ ತಲುಪಿದ್ದೇನೆ. ಅದು ಕುಮುಟದ ಹತ್ರ. ಹಾಗೂ ನಾನು ಬೆಳಿಗ್ಗೆ ಒಂದು 4 ಗಂಟೆಗೆ ಎದ್ದು ಬರುವಾಗ ಒಂದು ಹೆಣ್ಣು ನಾಯನ್ನು ಒಂದು 7-8 ಗಂಡು ನಾಯಿಗಳು ಅದನ್ನು ಕಚ್ಚಿ ಆಕ್ರಮಣ ಮಾಡ್ತಾ ಇದ್ದು, ನಾನು ಅದನ್ನು ಓಡಿಸಿದ ನಂತರ ನಾನು ನಡ್ಕೊಂಡು ಬರ್ತಾ ಇದ್ದೆ. ಬರುವಾಗ ಅದು ನಿರಂತರವಾಗಿ ನನ್ನ ಹಿಂದೆ ಬರ್ತಾ ಇದೆ. ನಾನು ಹೋಗು ಅಂತ ಹೇಳಿದ್ರು ಕೂಡ ಹೋಗ್ತಾ ಇರಲಿಲ್ಲ. ಸುಮಾರು ಆ ದಿವಸ ನಾನು 45ರಿಂದ 50 ಕಿಲೋಮೀಟರ್ ಮುರುಡೇಶ್ವರದವರೆಗೆ ನಾನು ಬಂದಿದ್ದೆ ನಡ್ಕೊಂಡು. ನನ್ನ ಹಿಂದೆನೇ ಬರ್ತಾ ಇತ್ತು. ಮತ್ತು ನಾನು ಊಟ ಹಾಕಿದ್ದೆ. ರಾತ್ರಿ ಮಲಗುವ ಮೊದಲು ಕೂಡ ನಾನು ಅದಕ್ಕೆ ಬಿರಿಯಾನಿ ಊಟವನ್ನು ಕೂಡ ನಾನು ಕೊಡಿಸಿದ್ದೆ. ಚೆನ್ನಾಗಿ ಊಟ ಮಾಡಿ ಮಲಗಿತ್ತು. ಆದರೆ ಬೆಳಿಗ್ಗೆ ಎದ್ದು ನೋಡುವಾಗ ಅಲ್ಲಿದ್ದು ಸೆಕ್ಯೂರಿಟಿ ಹೇಳಿದರು, ಇಲ್ಲಿ ಬೇರೆ ಬೇರೆ ನಾಯಿಗಳು ಬಂದು ಅದನ್ನು ಕಚ್ಚಿ ಓಡಿಸ್ಬಿಟ್ಟಿದ್ದೆ ಅಂತೇಳಿ. ಭಾಳಷ್ಟು ಬೇಸರ ಆಗಿತ್ತು. ನಾನು ಒಂಟಿಯಾಗಿ ಹೋಗ್ತಾ ಇದ್ದೆ, ಒಂದು ಜಂಟಿಯಾಗಿ ನನ್ನೊಟ್ಟಿಗೆ ಬರ್ತಾ ಇತ್ತು. ಭಾಳಷ್ಟು ಪ್ರೀತಿ ಕೂಡ ಕಾಣಿಸ್ತಾ ಇತ್ತು. ನಮಗೂ ಒಂದು ಜೊತೆಗಾರ ಆಗಿತ್ತು. ಅದು ಹೋಗಿದ್ದು ಖಂಡಿತವಾಗಿಯೂ ಮತ್ತೆ ಬೇಸರ ಆಗಿದೆ. ಒಂದು ಅರ್ಧ ಗಂಟೆ ಹುಡುಕಿದ್ದೇನೆ ಅಲ್ಲಲ್ಲಿ ಸುತ್ತಮುತ್ತ ಎಲ್ಲ, ಬಟ್ ಸಿಗಲಿಲ್ಲ. ನೆಕ್ಸ್ಟಿಗೆ ಅಂತ ನಾನು ನಿಜವಾಗ್ಲೂ ಯಾವುದೇ ಪ್ಲಾನ್ ಮಾಡಿಲ್ಲ, ಅಥವಾ ಯಾರನ್ನ ಸೇರಿಸಿ ಅಲ್ಲಿ ಯಾರಿದ್ದಾರೆ ಎಂಬುದರ ಬಗ್ಗೆ ಏನಿಲ್ಲ. ನಿರಂತರ ಜಸ್ಟ್ ನಾನು ಬರ್ತಾ ಇದ್ದೇನೆ, ಯಾರು ಸಿಗ್ತಾರೆ ಆ ರೀತಿ ಮಾತಾಡ್ತಾ ಇದ್ದೇನೆ. ಪ್ಲಾನ್ ಇರಲಿಲ್ಲ. ಎಲ್ಲಿ ಆಯಾಸ ಆಗುತ್ತೆ, ಅಲ್ಲಿ ಏನಾದರೂ ಉಳ್ಕೊಳ್ಳುವ ವ್ಯವಸ್ಥೆ ಇದ್ದರೆ, ಒಂದು ದಿವಸ ನನಗೆ ದೇವಸ್ಥಾನದಲ್ಲಿ ಒಂದು ಅವಕಾಶ ಸಿಕ್ತು, ಒಂದು ಕಡೆ ಪಂಚಾಯತ್ಗಳಲ್ಲಿ ಅವಕಾಶ ಸಿಕ್ತು, ಮತ್ತೊಂದು ಕಡೆ ಶಾಲೆಯಲ್ಲಿ ಅವಕಾಶ, ಮತ್ತೆ 1-2 ಸಲ ನಾನೇ ಹೋಟೆಲನ್ನು ಬುಕ್ ಮಾಡಿರ್ತೀನಿ ನಾನು ಅಲ್ಲಿ. ಅದೇ ರೀತಿ ರಸ್ತೆ ಬದಿಯಲ್ಲಿ ಬರುವಾಗ ಬಹಳಷ್ಟು ಜನರು ಸಪೋರ್ಟ್ ಮಾಡ್ತಾ ಇದ್ರು, ಒಳ್ಳೆ ರೀತಿಯಲ್ಲಿ ಸ್ಪಂದನೆ ಕೊಡ್ತಾ ಇದ್ರು. ನಮ್ಮನ್ನು ನೋಡಿ ಒಳ್ಳೆ ಕೆಲಸ ಮಾಡ್ತಿದ್ವಿ. ಮತ್ತು ಇದರ ಬಗ್ಗೆ ಆಸಕ್ತಿ ಇದ್ದವರು ಬಹಳಷ್ಟು ಜನ ರಸ್ತೆ ಮಧ್ಯೆಯಲ್ಲಿ ಸಿಕ್ಕು ಪ್ರೋತ್ಸಾಹ ಕೊಡ್ತಿದ್ರು. ಕೆಲವರು ನನ್ನೊಟ್ಟಿಗೆ ಹೆಜ್ಜೆ ಕೂಡ ಹಾಕಿದ್ರು, ಕೆಲವು ಕಿಲೋಮೀಟರ್ಗಳವರೆಗೆ ಹೆಜ್ಜೆ ಹಾಕ್ತಿದ್ರು ಅವರ ಒಂದು ಇದಕ್ಕೋಸ್ಕರ. ಬಹಳಷ್ಟು ಖುಷಿ ಅನ್ನಿಸ್ತಂತ ಒಂದು ಸ್ಫೂರ್ತಿ ಆಗಿತ್ತು ನನಗೆ. ಯಾವುದೇ ರೀತಿಯ ತೊಂದರೆಗಳಂತೇನಿಲ್ಲ. ಕೆಲವು ಕಡೆಗಳಲ್ಲಿ ವಾಗ್ವಾದಗಳು ಬಹಳಷ್ಟು ಜೋರಾಗ್ತಾ ಇತ್ತು. ಅಂದರೆ ಕಸದ ಬಗ್ಗೆ ಮಾತಾಡಲಿಕ್ಕೆ ಹೋಗುವಾಗಲೇ ಕಸದ ವಿಚಾರ ತೆಗೆದ ಕೂಡಲೇ ಕೆಲವು ಜನರು ಬಹಳಷ್ಟು
ಎಕ್ಸ್ಪೆಷಲಿ ನನಗೆ ಬಡ್ಕಳದಲ್ಲಿ ಒಂದು ಘಟನೆ ನಡೆದಿತ್ತು. ಅಂದರೆ ಅಲ್ಲಿ ನಿಂತಾಗ ಅಲ್ಲಿ ನಾನು ಒಂದು ಗುಂಪಿತ್ತು, ಅಂದರೆ ಇವಾಗ ನಾನು ಕಸದ ಬಗ್ಗೆ ಮಾತಾಡ್ತಿದ್ದೆ, ಅಷ್ಟೊತ್ತಿಗೆ ಒಬ್ಬರು ಬಂದರು, ಇದೆಲ್ಲ ಸುಮ್ಮನೆ ನಾಟಕ ಮಾಡೋದು, ಕಸದ ಬಗ್ಗೆ ಎಲ್ಲ ಇದಲ್ಲ, ಸೊ ಇಲ್ಲಿ ಇದು ವ್ಯವಸ್ಥೆನೇ ಸರಿ ಇಲ್ಲ, ನೀವು ದುಡ್ಡು ಮಾಡಲಿಕ್ಕೆ ಬರೋದು, ಆ ರೀತಿಯಲ್ಲಿ ಬಹಳಷ್ಟು ಒಂದು ರೀತಿ ವಾಗ್ವಾದ ಆಯಿತು ನಮಗೆ. ಮತ್ತೆ ಅವರಿಗೆ ಕೂತ್ಕೊಳಿಸಿ ಈ ಟೀಮ್ಗೆ ನಾನು ಏನಂತೇಳಿ ವಿಚಾರ ಏನು ಮತ್ತು ಏನು ಆಗ್ತಾ ಇದೆ ಪ್ರಸ್ತುತ ವಿಚಾರಗಳ ಬಗ್ಗೆ ಮಾತಾಡಿದ ನಂತರ ಅವರು ಎಲ್ಲಿವರೆಗೆ ಅಂತೇಳಿ ಮತ್ತೆ ಇದಾಗಿ ನನ್ನನ್ನು ಊಟ ಮಾಡಿಸಿದ್ರೆ ಅವರು ಬಿಡಲಿಲ್ಲ. ಅಲ್ಲಿ ಊಟ ಮಾಡಿಸಿ ನನ್ನನ್ನು ಭಟ್ಕಳದಿಂದ ಅವರು ರೂಮ್ ಎಲ್ಲ ಮಾಡಿಸಿ ನನಗೆ ಕೊಟ್ಟಿದ್ರು. ಯಾರು ನನ್ನ ಹತ್ರ ಗಲಾಟೆ ಮಾಡಲಿಕ್ಕೆ ಬಂದಿದ್ರು ಅವರು ನನಗೆ ಅಲ್ಲಿ ಊಟದ ಮತ್ತೆ ಆ ಒಂದು ವ್ಯವಸ್ಥೆಯನ್ನು ಕೂಡ ಅವರು ಮಾಡಿದ್ದಾರೆ. ಖರ್ಚು ವೆಚ್ಚ ನನಗೇನು ದೊಡ್ಡ ಖರ್ಚು ವೆಚ್ಚ ಏನಿರಲಿಲ್ಲ. ಹೋಗುವಾಗ ಒಂದು ಟೀ ಶರ್ಟ್ ನಾನು ತಗೊಂಡಿದ್ದೆ, ಒಂದು ಶೂಸ್ ಒಂದು ತಗೊಂಡಿದ್ದೇನೆ. ಫಸ್ಟ್ ಟೈಮ್ ನಾನೊಂದು ಒಳ್ಳೆ ಶೂಸ್ ಅಂತ ತಗೊಂಡಿದ್ದೆ, ಯಾಕಂದರೆ ಅಷ್ಟು ದೂರ ನಡೆಯಬೇಕಾದ್ರೆ ಶೂಸ್ ಬೇಕಂಬ ಕಾರಣಕ್ಕಾಗಿ. ಮತ್ತು ಊಟದ್ದು ಅಲ್ಲಿ ಏನು ಜಾಸ್ತಿ ಹೊಟ್ಟಲ್ಲಿ ORS ಒಂದು ಸ್ವಲ್ಪ ದುಡ್ಡು ಹೋಗಿತ್ತು, ಅಲ್ಲಲ್ಲಿ ನೀರು ಕುಡಿಲಿಕ್ಕೆ ಬಾಳೆಹಣ್ಣು ತಿಂತಾ ಇದ್ದೆ. ಪ್ರತಿ 1 ಗಂಟೆಗೆ ಒಂದ್ಸಲ ORS ಮತ್ತು ಬಾಳೆಹಣ್ಣು ನಾನು ತಿಂತಾ ಇದ್ದೆ. ಮತ್ತು ಇಡ್ಲಿ ವಡೆ ಮಾತು ಬಿಟ್ಟರೆ ಬೇರೆ ಯಾವ ಬ್ರೇಕ್ಫಾಸ್ಟ್ ಕೂಡ ನಾನು ಮಾಡಿಲ್ಲ, ಯಾಕಂದರೆ ಭಯ ಇತ್ತು ಯಾವ ರೀತಿ ಇದಾಗುತ್ತೆ ಅಂತ. ಇಡ್ಲಿ ವಡೆ ಮಾತಾಡಿ ಮತ್ತು ಸಿಂಪಲ್ ಆಗಿ ಒಂದು ಊಟ ಅಷ್ಟೇ, ಅದು ಬಿಟ್ಟು ಬೇರೆ ಏನು ಖರ್ಚಿಲ್ಲ. ಯಾರಾದರೂ ಸಿಕ್ಕಿದ್ರೆ ಕೆಲವರು ಅವರೇ ನನಗೆ ಊಟ ಕೊಡಿಸಿದ್ರು, ಸೊ ಹಾಗೆ ದೊಡ್ಡ ಏನು ಖರ್ಚು ಏನು ಬರಲಿಲ್ಲ. ಮತ್ತು ಯಾರು ಕೂಡ ನನಗೆ ಈ ರೀತಿ ಖರ್ಚಿಗೆ ಇದು ಮಾಡಬೇಕಂತ ಏನಿರಲಿಲ್ಲ. ಸೊ ಒಳ್ಳೆ ರೀತಿಯಲ್ಲಿ ಖಂಡಿತ ಜಾಯ್ನ್ ಅಂದರೆ ಈಗಾಗಲೇ ನನ್ನ ಹೆಂಡತಿ ಮಕ್ಕಳು ಕೂಳೂರು ಹತ್ರ ಸಿಕ್ಕಿದ್ರು, ಅವರೊಂದು 3 ಕಿಲೋಮೀಟರ್ ಬಂದರು. ನಾನು ಬೋರ್ಡ್ ಹಿಡ್ಕೊಂಡ್ಲೇ ಬಂದ ಕೂಡಲೇ ಜನರು ಬದಲಾಗ್ತಾರೆ ಅಂತ ಹೇಳಿದರೆ ಖಂಡಿತವಾಗಿ ತಪ್ಪಾಗುತ್ತೆ. ಯಾಕಂತಂದರೆ ಯಾರು ಅಷ್ಟು ಬೇಗ ಬದಲಾಗಲ್ಲ. ಒಂದು ಚರ್ಚೆ ನಡೆಯುತ್ತೆ ಅಲ್ಲಿ ಕಸದ ಬಗ್ಗೆ. ಯಾರಾದರೂ ಒಬ್ಬ ಹುಚ್ಚ ಅಂತ ಕರೀಬೋದು ನನ್ನನ್ನು, ಒಬ್ಬ ಹುಚ್ಚ ಹೋಗ್ತಾ ಇದ್ದಾನೆ, ಬಟ್ ಆ ಮಾತುಕತೆ ಬರಬೇಕು. ಆವಾಗ 4 ಜನ ಕೂತ್ಕೊಂಡಲ್ಲಿ ಅಲ್ಲಿ ಒಬ್ಬ ಬೋರ್ಡ್ ನಿಂತಿದ್ದಾನೆ ಅಂತ ಮಾತು ಬಂದರೆ ಅಲ್ಲಿಂದ ಚರ್ಚೆ ಆರಂಭ ಆಗುತ್ತೆ. ಮತ್ತು ವ್ಯವಸ್ಥೆಗಳು, ಈಗ ನಾನು ನೇತ್ರಾವತಿ ಸೇತುವೆ ಹತ್ರ ನಾನು ನಿಂತುಕೊಂಡಾಗ ಮತ್ತು ಇಲ್ಲಿ ಅಡ್ಡೇರಲ್ಲಿ ನಿಂತುಕೊಂಡಾಗ ನಮಗೆ ಕಸ ಯಾಕೆ ಬಿಸಾಕ್ತಾ ಇದ್ದಾರೆ ಜನರು, ಇದು ಭಾಳಷ್ಟು ಇಂಪಾರ್ಟೆಂಟ್ ಆಗಿದೆ. ಯಾಕಂದರೆ ವ್ಯವಸ್ಥೆಗಳಿಲ್ಲ, ಪಂಚಾಯತ್ಗಳಲ್ಲಿ ಗಾಡಿಗಳು ಸರಿಯಾಗಿ ಹೋದ ಕಾರಣ ನಾವು ಕಸ ಬಿಸಾಕ್ತೇವೆ. ಆ ಮುಖಾಂತರ ನಾವೀಗ 10 ಗ್ರಾಮ ಪಂಚಾಯತನ್ನು 0 ವೇಸ್ಟ್ ಗ್ರಾಮ ಪಂಚಾಯತ್ ಆಗಿ ಮಾಡ್ತಾ ಇದ್ದೇವೆ. ಅಲ್ಲಿ ಪ್ರತಿ ಮನೆಗೆ ಗಾಡಿ ಹೋಗ್ತಾ ಇದೆ, ಕಸ ಹಸಿ ಕಸ ಗೊಬ್ಬರ ಆಗ್ತಿದೆ, ಒಣ ಕಸ MRF ಸೆಂಟರ್ಗೆ ಹೋಗ್ತದೆ. ಯೂಸರ್ ಫೀಸ್ ಕಲೆಕ್ಟ್ ಮಾಡಿ ಒಂದು 20 ಜನ ಮಹಿಳೆಯರಿಗೆ, ಇಷ್ಟು ಟೋಟ್ಲು ಒಂದು 20 ಅಲ್ಲ 40ಕ್ಕಿಂತ ಜಾಸ್ತಿ ಮಹಿಳೆಯರಿಗೆ ಒಂದು ಉದ್ಯೋಗ ಕೂಡ ಅಲ್ಲಿ ಸೃಷ್ಟಿಸಿಕೊಟ್ಟಿದ್ದೇವೆ. ಸೊ ಈ ರೀತಿಯ ಒಂದು ಬದಲಾವಣೆಗೆ ಒಂದು ಹೊಸ ಮಾಡೆಲನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ ಆ ಒಂದು ಇದರಿಂದಾಗಿ. ಮತ್ತು ಕೆಲವರಿಗೆ ಒಂದು ಇನ್ಸ್ಪೈರ್ ಕೂಡ ಆಗಿದೆ. ಎಷ್ಟು ಕೆಲವು ಜನ ಬಂದು ಇಂಥ ಕೆಲಸಕ್ಕೆ ನನ್ನ ಮುಂದುವರಿಕೆ ಇದಾಗಿದೆ. ನಾನು ಸುಮಾರು ಅಲ್ಲಿಂದ ಇಲ್ಲಿ ಬರಬೇಕಾದ್ರೆ ಒಂದು ಸುಮಾರು 70-90 ಪಂಚಾಯತ್ಗೆ ಸಿಗುತ್ತೆ. ಬಟ್ ನಮಗೆಲ್ಲ ಪಂಚಾಯತ್ ಹೋಗ್ಲಿಕ್ಕೆ ಸಾಧ್ಯ ಆಗಿಲ್ಲ. ಯಾಕಂತಂದರೆ ಬೆಳಿಗ್ಗೆ 9-10 ಗಂಟೆಗೆ ಅದು ಓಪನ್ ಆಗುವಂಥದ್ದು. ಸುತ್ತಮುತ್ತಲ ಒಂದು 10-20 ಪಂಚಾಯತ್ಗಳನ್ನು ನಾವು ಮುಖ್ಯ ಪಂಚಾಯತ್ಗಳನ್ನು ಹುಡುಕಿ ಹೋಗ್ತಾ ಇದ್ವಿ. ಯಾಕಂದರೆ ಅದು ಗೊತ್ತಾಗುತ್ತೆ ನಿಮಗೆ, ಪಟ್ಟಣ ಪಂಚಾಯತಿ ಅಂದರೆ ಅಲ್ಲಿ ಗೊತ್ತಾಗುತ್ತೆ ಅಲ್ಲಿನ ಪರಿಸ್ಥಿತಿ ಏನಂತೇಳಿ. ಉತ್ತರ ಕನ್ನಡ ಪರಿಸ್ಥಿತಿ ಅಂತೂ ಬಹಳಷ್ಟು ಕೆಟ್ಟದಾಗಿದೆ. ಉಡುಪಿ ಸ್ವಲ್ಪ ಉತ್ತಮವಾಗಿದೆ ಅಲ್ಲಿ ಬರುವಾಗ. ಸೊ ದಕ್ಷಿಣ ಕನ್ನಡ ಕೂಡ ಇಲ್ಲಿಗೆ ಬರುವಾಗ ಅಷ್ಟು ದೊಡ್ಡದೇನಲ್ಲ. ಬಟ್ ಏನಂತ ಹೇಳಿದ್ರೆ ಟೋಟಲ್ ಆಗಿ ನೋಡಬೇಕಾದ್ರೆ ನಿರ್ವಹಣೆ ಅಂತ, ಕಸದ ನಿರ್ವಹಣೆ ನಾವು ಯಾವ ಮಟ್ಟಕ್ಕಿದೆ, ಸೊ ಅದು ಖಂಡಿತವಾಗಿ ನಮಗೆ ಅದು ಇದಿಲ್ಲ. ಮತ್ತು ನಾಗರಿಕರ ಪ್ರಜ್ಞೆ, ಸಿವಿಕ್ ಸೆನ್ಸ್ ಏನಿದೆ ಕಸದ ಬಗ್ಗೆ ತೀರಾ ಕಡಿಮೆ ಇದೆ. ಯಾಕಂತೇಳಿದ್ರೆ ಕಸವನ್ನು ಅಲ್ಲಲ್ಲಿ ಬಿಸಾಡೋದು ಅದೊಂದು ಚಾಳಿಯಾಗಿಬಿಟ್ಟಿದೆ ಎಲ್ಲರೂ ಕೂಡ. ಅದೇ ನಾನು ಮುರುಡೇಶ್ವರದ ಒಂದು ಘಟನೆ ನಾನು ಹೇಳಿದ್ದೆ. ನಾನು ಮುರುಡೇಶ್ವರ ಟೆಂಪಲ್ಗೆ ಹೋಗಿದ್ವಿ. ಅಲ್ಲಿ ಮ್ಯಾನೇಜ್ಮೆಂಟ್ ಹತ್ರ ಮಾತಾಡಿ ಕೆಳಗೆ ಬರುವಾಗ 4 ಫಾರಿನರ್ಸ್ನವರು ಶೂ ಹಾಕಬೇಕಾದ್ರೆ ಟಿಶ್ಯೂಲ್ಲಿ ಕಾಲನ್ನು ಒರೆಸ್ತಾ ಇದ್ರು. ನಾನು ಬಹಳ ನಿಂತು ನಾನು ಒಬ್ಸರ್ವ್ ಮಾಡ್ತಾ ಇದ್ದೆ. ಯಾಕಂದರೆ ಏನು ಮಾಡ್ತಾ ಇದ್ದಾರೆ ಅಂದರೆ ಟಿಶ್ಯೂವನ್ನು ಏನು ಮಾಡ್ತಾರೆ ನನಗೆ ಭಾಳಷ್ಟು ಇಂಪಾರ್ಟೆಂಟ್. ಯಾಕಂದರೆ ಅವ್ರು ಕೂತ ಜಾಗದಲ್ಲಿ ನಮ್ಮವರೆಲ್ಲ ಬಿಸಾಡಿದ ಪ್ಲಾಸ್ಟಿಕ್ ಕಸಗಳೆಲ್ಲ ತುಂಬ ರಾಶಿ ಇತ್ತು. ಆದರೆ ಅವರು ಏನು ಮಾಡಿದ್ರು, ಈ ಕಾಲನ್ನು ಒರೆಸಿದ್ರು. ಟಿಶ್ಯೂ ಒಂದು 7-8 ಟಿಶ್ಯೂ ಇತ್ತು ಅವರ ಹತ್ರ. ಅದನ್ನು ತೆಗೆದ್ರು, ಬ್ಯಾಗಲ್ಲಿ ಇಟ್ಟು ಬರೋದು. ಅವರ ಬ್ಯಾಗಲ್ಲಿ ಇಟ್ಕೊಂಡು ಅವರು ಹೋದ್ರು. ಇದು ಒಂದು ಪ್ರಜ್ಞೆ ಅಂತ ಹೇಳ್ತಾರೆ, ಕಸದ ಬಗ್ಗೆ ಇರುವಂಥ ಪ್ರಜ್ಞೆ. ಬಟ್ ನಾವೇನು ಮಾಡ್ತೇವೆ, ನಾವು ಒಂದು ಸ್ವೀಟ್ ಕಾರ್ನ್ ತಿಂದು ಕೂಡ ಅದರ ಪ್ಲಾಸ್ಟಿಕ್ಕನ್ನು ಅಲ್ಲೇ ಬಿಸಾಕ. ಒಂದು ಬಸ್ಸಲ್ಲಿ ಹೋಗುವಾಗ ಟಿಕೆಟ್ ಇದ್ರೂ ಕೂಡ ಬಸ್ಸಲ್ಲಿ ಇಳಿದ ಕೂಡ ಟಿಕೆಟನ್ನು ಬಿಸಾಕ್ತಾರೆ. ಡಸ್ಟ್ಬಿನ್ ಇದ್ರೂ ಕೂಡ ನಾವು ಹಾಕಲ್ಲ. ಸೊ ಇಂಥ ಚಿಕ್ಕ ಬದಲಾವಣೆಗಳನ್ನು ಮಾಡಬೇಕು. ನಾವು ಬದಲಾದರೆ ಮಾತ್ರ ಒಂದು ಸ್ವಚ್ಛ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಅಂತೇಳಿ. ನಾವು ಸತ್ರ ನಮ್ಮ ಮೊಮ್ಮಕ್ಕಳು ಸತ್ರು ಕೂಡ ಒಂದು ಕಾಂತರ ಟ್ರಾಫಿಕ್ ಬರಬೇಕಾದ್ರೆ 1,000 ವರ್ಷ ನಾವು ಒಂದು ಸ್ವಲ್ಪ ಆದರೆ ನಾವು ಹೇಳಿದ್ದೇನೆ ಗೊತ್ತಾ, ಪ್ಲಾಸ್ಟಿಕ್ ಇಲ್ಲದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಪ್ಲಾಸ್ಟಿಕಲ್ಲಿ ಇರುವಂಥ ಬಟ್ ಪ್ಲಾಸ್ಟಿಕಲ್ಲಿ ಕಡಿಮೆ ಆಗಿ ಮಾಡಬೇಕು. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಗ್ಲಾಸ್ ಸ್ಪ್ರೈಟ್ ಕುಡಿಬೇಕಂದ್ರೆ ನಾವು ಪೇಪರ್ ಕಪ್ಪಲ್ಲಿ ಯೂಸ್ ಮಾಡ್ತೇವೆ. ಪೇಪರ್ ಕಪ್ ಭಾಳಷ್ಟು ಅಭ್ಯಾಸ ಯಾಕಂತಂದ್ರೆ ಅದರಲ್ಲಿ ಅದು ಪೇಪರ್ ಅದ್ರಲ್ಲಿ ನೀರು ಹಾಕಿ ಈ ಅಭ್ಯಾಸ ಬರೋದ್ರಿಂದಾಗಿ ಕಸದ ಸಮಸ್ಯೆ ಕೂಡ ಒಂದು ಅಭ್ಯಾಸ ಬರೋದ್ರಿಂದ ಇವರು ಕಡಿಮೆ ಕಸ ಜಾಸ್ತಿ ಆಗ್ತದೆ. ಸೊ ಕಸ ಅಂದರೆ ಈಗ ಗೊತ್ತಾ, ಕಸ ಅಂದರೆ ವೇಸ್ಟ್, ಅದು ಇಂಗ್ಲೀಷಲ್ಲೇ. ಕಸ ಅಂದರೆ ಆ್ಯಕ್ಚುಲಿ ಒಬ್ಬರು ಚೇಂಜ್ ಮಾಡಿದ್ರು ಕೂಡ ವ್ಯತ್ಯಾಸ ಆಗೇ ಆಗುತ್ತೆ.
ಸೊ ಅದು ಇನ್ನೊಬ್ಬರಿಗೆ ಅದು ನೋಡಿ ಕಲಿತಾರೆ ಪ್ರತಿಯೊಬ್ಬರು ಕೂಡ. ಸೊ ಕಡಿಮೆ ಮಾಡ್ತೀರಾ ಎಲ್ಲ ಅನಿಸ್ಬೋದಿಲ್ಲ ಇವರಿಗೆ ಹುಚ್ಚು ಸರ್ ಹೇಳಿದ್ದಾರೆ ಅಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದಾರೆ ನನ್ನ ಹುಚ್ಚ ಅಂತಲೇ ಕರೀತಾರೆ. ಬಟ್ ಏನಂತ ಹೇಳಿದ್ರೆ ಖಂಡಿತವಾಗಿ ಒಂದು ಹುಚ್ಚಿದೆ, ಈ ಪರಿಸರ ಒಳ್ಳೆದಾಗಿ ಮಾಡಬೇಕು, ಹುಚ್ಚು ನಮ್ಮಲ್ಲಿದೆ, ಆ ಹುಚ್ಚು ನಿಮ್ಮ ಹತ್ರನೇ ಇರಬೇಕು, ಪ್ರತಿಯೊಬ್ಬರ ಹತ್ರ ಕೂಡ ಅದು ಬದಲಾವಣೆ ಕಾರಣ ಆಗಿದೆ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಅವಕಾಶ ಕೊಡೋದಕ್ಕೆ. ಈಗ ನಾನು ಮಾಡಿದಾಗ ಒಂದು ಮಾಡಬೇಕು, ನಾನು ಹೇಳಿದಾಗೆ ಮಾಡಬೇಕು. ಓಕೆ, ನಾನು ಹೇಳಿದಾಗೆ ಮಾಡಬೇಕು. ಕೈ ಮೇಲೆ ಮಾಡಿ, ಚೆಲ್ಲು ಕೈ ಇದು ಬರ್ತದೆ, ಮುಂದೆ ಮಾಡಿ ಕೈ. ಈಗ ತೋರ್ಬೇಡ ತೋರಿಸ್ಬೇಕು. ಈಗ ಕೈಯಿಂದ ನಿಮ್ಮ ಕೆನ್ನಿಗೆ